ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕ್ ಏನೋ ಮಾತಾಡುವಂತ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದೆಯಪ್ಪ, ನಿನ್ ಯಾವ್ಲಿಂದ ಬಂದಿದ್ಯಾ ಅಂತೇಳಿ ನಾನು ಪರಮೇಶ್ವರ್ ಇವತ್ತು ನೋಡಿ ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರಡಲ್ಲಿ ಬೆಳೆದೆ ಅಂತ ನಾನು ಹೇಳಿದೆ. ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ, 2 ಲೈನ್ ಹೇಳಿದೆ. ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ನ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದೆ. ನನ್ನ ಈ ಎಲ್ಲೆಲ್ಲಿ ಲೀಡ್ ಮಾಡಿ ನ್ಯಾಷನಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್, ಎಲ್ಲ ಲ್ಯಾಂಗ್ವೇಜ್. ನಾನು ಮೊನ್ನೆ ಬಿಹಾರ್ ಹೋದಾಗ ಕೂಡ ಕೇಳಿದ್ರು. ಒಬ್ಬ ನನ್ನ ಫ್ರೆಂಡ್ಸ್, ನನ್ನ ಸೀನಿಯರ್ ಲೀಡರ್ಸ್, ಪಾರ್ಟಿ ಲೀಡರ್ಸ್, ಬಹಳ ಸಂತೋಷ, ಬಹಳ ದೊಡ್ಡ ದೊಡ್ಡ ಅಡ್ವೈಸ್ ಗಳೆಲ್ಲ ಮಾಡಿದ್ದಾರೆ. ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್. ಬಹಳ ಸ್ಟೋನ್ ಐತೆ, ಅವ್ರಿಗಿನ್ನ ದೊಡ್ಡವರಿಲ್ಲ. ಯಾವ ರೀತಿ ಉತ್ತರ ಕೊಡ್ಬೇಕು ಮೀಡಿಯಾಲ್ ಮಾತಾಡ್ತಾರೆ. ಯಾರು ಮೀಡಿಯಾಲ್ ಮಾತಾಡೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೀರಿ, ಹೇಳೋಣ, ಚರ್ಚೆ ಮಾಡೋಣ. ಮೀಡಿಯಾ ಇಂದ ನಿಮ್ಗೇನು ಬೆನಿಫಿಟ್ ಆಗುದಿಲ್ಲ, ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ. ಕೆಲವೇನೋ ಸಲಹೆಗಳು ಕೊಟ್ಟಿದ್ದಾರೆ, ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆಗಳನ್ನ ನಾನು ಯಾರಿಗೆ ಕೊಡೋಲ್ಲ. ಐ ಡೋಂಟ್ ವಾಂಟ್ ಟು, ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿವನ್. ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ದೆಮ್, ಸ್ಟಿಲ್ ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. ವಾಟ್ ಎವರ್ ದಿ ಪೊಸಿಷನ್ ಇಸ್, ವಾಟ್ ಎವರ್ ಐ ವಿಲ್ ಬಿ, ವಾಟ್ ಎವರ್ ಐ ಮೇ ನಾಟ್ ಬಿ, ವಾಟ್ ಎವರ್ ಐ ವಿಲ್ ಬಿಕಮ್, ವಾಟ್ ಎವರ್ ನಾಟ್ ಬಿಕಮ್, that is not important. As a loyal congressman, ಎಲ್ಲರೂ ಕೂಡ ಯಾರ ಮನಸ್ಸು ನೋಯಿಸ್ಲಿಕ್ಕೆ ನನಗೆ ಇಷ್ಟ ಆಯ್ತು. ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗ್ಬೇಕು, ಒಂದು ಮೆಟ್ಲಾಗ್ಬೇಕು ಅನ್ನೋದೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಆಯ್ತು. So if you want apology, yes, for all the congressmen, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, for all the congressmen who are people of any friends, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize, to seek your guidance on this issue. ಹಂಗೆ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ತಾರೆ. ಯಾರು ಎದುರ್ಕೊಂಡೆ, ಯಾವುದಕ್ಕೋ ಎದುರಿಸ್ಬಿಟ್ರು, ಯಾವುದೋ ಒಂದು ಇದಕ್ಕೆ ಎದುರದೆ, ಎಂತೆಂತವ್ರಿಗೂ ಎದುರಿಲ್ಲ. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರ್ಬೇಕು, ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರ್ಬೇಕು, ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನೆನಪಿರ್ಬೇಕು. ಕರ್ಕೊಂಡು ಹೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು, ಯಾರು ಇಲ್ಲಿಂದ ಬಂದ್ರು, ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿಲಿ ಇದ್ದಾರೆ, ಬೇರೆ ಪಾರ್ಟಿಗಳಿದ್ದಾರೆ, ಬಿಗ್ ಇಷ್ಟ ಅಂತ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಬೇಕು. ನಮ್ಗೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಹಿಸ್ಟ್ರಿ, ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿಟ್ಕೊಂಡು, ಒಬ್ಬ ರಾಜಕಾರಣದ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳಕೊಂಡು ಬಂದದ್ದು. ಈಗ ನಾನು ವಿದ್ಯಾರ್ಥಿ ನಾಯಕಿದ್ದಾಗ ಕಮ್ಯುನಿಸ್ಟ್ ನಿಂತ್ಕೊತಿದ್ದು, ಎಬಿವಿಪಿ ಅವರ ಪಾಪ ಇವ್ರನ್ನ ಲೆಕ್ಚರನ್ನೇ ವೈಸ್ ಪ್ರೆಸಿಡೆಂಟ್ ಅಂತ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ನಾನು ಅದಕ್ಕೆ ನಮ್ಮ ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡ್ಬೇಕು, ಯಾವ ರೀತಿ ಬಿಲ್ಡಪ್ ಮಾಡ್ಬೇಕು ಅಂತ ಹೇಳಿ ನಾನು ತಯಾರಾಗಿದ್ದೆ ಅಂತ ಆ ಗರಡಿಲಿ ನಾನು ತಯಾರಾಗಿದ್ದು. ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದಂತ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಫೋಟೋ ಹಾಕೊಂಡು ಎಲೆಕ್ಷನ್ ಗೆದ್ಕೊಂಡು ಬಂದು 3 ತಿಂಗಳು ಹೊರಗಡೆ ಇದ್ದೆ. 4ನೇ ತಿಂಗಳಲ್ಲಿ ಮನೆ ಬಾಗಿಲು ಬೇಕಾದಷ್ಟು ಜನ ಬಂದು ಕೂಡ ಐ ಸ್ಟುಡ್, ಐ ಆಮ್ ಎ ಕಾಂಗ್ರೆಸ್ಮನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ಮನ್ ಅಂತ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲಿ ರಾಜಕಾರಣ ಮಾಡ್ತಿದ್ದೆ. ಐ ಸ್ಟ್ಯಾಂಡ್ ಕಮಿಟೆಡ್. ನಾನೇನು ಅವತ್ತು ಕೂಡ ವಿಧಾನಸೌಧದ ಮೆಟ್ಟಲಲ್ಲಿ ಹೊರಗಡೆ ಏನ್ ಹೇಳಿದ್ದೀನಿ, ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ಮನ್ ಅಂತ ಹೇಳಿದ್ದೀನಿ, ಐ ವಿಲ್ ಡೈ ಎ ಕಾಂಗ್ರೆಸ್ಮನ್ ಅಂತ ಹೇಳಿದ್ದೀನಿ. ಐ ಸ್ಟ್ಯಾಂಡ್ ಬೈ ನನ್ನ ಲಾಯಲ್ಟಿ, ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ. ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು. ಅದರಿಂದ ಅಸೆಂಬ್ಲಿಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು
ಬರ್ತೀನಿ. ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡೋಕೆ ಶಕ್ತಿ ಇದೆ, ಅವ್ರು ಯಾವ್ದಾದ್ರು ಮಾತಾಡ್ತಾರೆ. ಒಂದೇ ಮಾತರಂ ಬಗ್ಗೆ ಮಾತಾಡ್ತೀನಿ. ಯದಾ ಯದಾ ಈ ಧರ್ಮಸ್ಯ ಅದನ್ನು ಮಾತಾಡ್ತೀನಿ. ಭಗವದ್ಗೀತೆ ಚಾಣಕ್ಯ ನೀತಿಯನ್ನು ಮಾತಾಡ್ತೀನಿ. ಚಾಣಕ್ಯ ಈಗಲೂ ಶುರು ಮಾಡಿದ್ದಾರೆ ಬಿಜೆಪಿ. ನಾವೆಲ್ಲ ಸೇರಿ ಅದು ಏನೇನಾಗಿದೆ ಬೇರೆ ಬೇರೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡಕ್ ಹೋಗ್ತಿಲ್ಲ, ಚರ್ಚೆ ಮಾಡೋಣ. Just I would like to tell one thing. I don't want to hurt anyone. ನನ್ನ ಬಗ್ಗೆ ಅನುಮಾನ, ನಾನು ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿಲ್ಲ. Okay, but I believe in every religion. ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ, ಮುಸ್ಲಿಮ್ಸ್ ಬಗ್ಗೆ ನಮ್ಗೆ ಧಾರ್ಮಿಕವಾದಂತ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ, ಜೈನ್ ಫಿಲಾಸಫಿ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಅವರವರ ನಂಬಿಕೆ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.